ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿ ಪಾಸ್ತಾ, ಸಿಹಿ ಗುಂಬಳಕಾಯಿ ಇದೆಯಲ್ವ, ಅದರಿಂದ ಪಾಸ್ತಾ ಮಾಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ಸ್ವೀಟ್ ಪಂಪ್ಕಿನ್ ಪಾಸ್ತಾ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಮಕ್ಕಳಿಂದ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಇದು ಮಾಡಿಕೊಟ್ರೆ ತುಂಬ ಹೆಲ್ದಿ ಅಲ್ವಾ? ನೀವು ಮಾಡಿಕೊಡಿ ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಒಂದು ಹೆಲ್ದಿ ಪಾಸ್ತಾ ಮಾಡಿಕೊಟ್ಟ ಹಾಗೂ ಆಗ್ತದೆ ನೋಡಿ. ಅದು ಮತ್ತು ಇದು ನಾನು ವೀಟ್ ಪಾಸ್ತಾ ಫ್ರೆಂಡ್ಸ್. ಇದು ಚೆನ್ನಾಗಿರ್ತದೆ, ಹೆಲ್ದಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ನೋಡಿದರೆ ಗೊತ್ತಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತುಂಟಾ. ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಟೇಸ್ಟು ಹಾಗೆ ಒಂಥರ ಸಿಹಿಯಾಗಿ ಚೆನ್ನಾಗಿರ್ತದೆ. ಸ್ವೀಟ್ ಗುಂಬಳಕಾಯಿ ಸಿಹಿ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಕೊಡೋದಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಬೇಕಾದರೆ, ಇಲ್ಲಾಂದರೆ ನಾನು ಹಾಕಿದ ಖಾರ ಕರೆಕ್ಟ್ ಇರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಒಂದು ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಆಯಿಲ್ ಹೀಟ್ ಆಗ್ತಾ ಇದೆ. ಈಗ ನಾನು ಒಂದು 5 ಎಸಳು ಬೆಳ್ಳುಳ್ಳಿ ಹಾಕ್ತೇನೆ. ಹಾಗೆ ಫ್ರೆಂಡ್ಸ್, ಮೀಡಿಯಂ ಈರುಳ್ಳಿ ರಫ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, 200 ಗ್ರಾಮ್ ಸ್ವೀಟ್ ಪಂಪ್ಕಿನ್ ಸಿಹಿ ಗುಂಬಳಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೇನೆ, ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ, ಇದನ್ನು ಹಾಕ್ತೇನೆ. ಹಾಗೆ ಫ್ರೆಂಡ್ಸ್, ಒಂದು 7 ಗೋಡಂಬಿ ತಗೊಂಡಿದ್ದೇನೆ, ಹಾಕ್ತೇನೆ. ಇದೆಲ್ಲ ರುಚಿಗೋಸ್ಕರ, ಇದ್ರೆ ಹಾಕೊಳ್ಳಿ, ಚೆನ್ನಾಗಿರ್ತದೆ. ಎಲ್ಲ ಒಮ್ಮೆ ಮಿಕ್ಸ್ ಮಾಡುವ. ಒಂದು 3 ಮಿನಿಟ್ಸ್ ಹೀಗೆ ಇದು ಫ್ರೈ ಮಾಡಿಕೊಳ್ಳುವ, ಒಂದು 3 ನಿಮಿಷ. ಮೂರು ನಿಮಿಷ ಆಗಿದೆ ಫ್ರೆಂಡ್ಸ್. ಈಗ ನಾವು ಸ್ವಲ್ಪ ವಾಟರ್ ಆ್ಯಡ್ ಮಾಡುವ. ಒಂದು 50 ml ವಾಟರ್ ಆ್ಯಡ್ ಮಾಡುವ, ಒಂದು 50 ml. ಇದು ಹೀಗೆ ಕುಕ್ ಆಗಲಿ ಫ್ರೆಂಡ್ಸ್. ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಕುಕ್ ಆಗಲಿ. ಒಂದು ಲಿಡ್ ಕವರ್ ಮಾಡ್ತೇನೆ. ಆ ಕಡೆ ನಮ್ಮದು ವೆಜಿಟೇಬಲ್ಸ್ ಬೇಯ್ತಾ ಇದೆ, ಕುಕ್ ಆಗ್ತಾ ಇದೆ. ನಾನು ಈ ಕಡೆ 1 ಲೀಟರ್ ನೀರನ್ನು ಬಾಯ್ಲಿಗೆ ಇಟ್ಟಿದ್ದೇನೆ, ಬಿಸಿಗೆ ಇಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ. ಬಿಸಿ ಆಗ್ತಾಯಿದೆ ನೋಡಿ, ಬಾಯ್ಲ್ ಆಗ್ತಾ ಇದೆ. ನಾನೊಂದು 2 ಡ್ರಾಪ್ಸ್ ಆಯಿಲ್ ಹಾಕ್ತೇನೆ, ಇದು ಪಾಸ್ತಾ ಬೇಯಲಿಕ್ಕೆ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸ್ತೇನೆ. ಈಗ ಫ್ರೆಂಡ್ಸ್, ಪಾಸ್ತಾ ಹಾಕ್ತೇನೆ. ಒಂದು 200 ಗ್ರಾಮ್ ತಗೊಂಡಿದ್ದೇನೆ ಪಾಸ್ತಾ. ಕುಕ್ ಆಗಲಿ ಫ್ರೆಂಡ್ಸ್, ಒಂದು 10 ಮಿನಿಟ್ಸ್ ಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಈ ಕಡೆ ನಮ್ಮ ವೆಜಿಟೇಬಲ್ಸ್ ಕೂಡ ಕುಕ್ ಆಗಿದೆ. ಇರಲಿ, ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ಕೂಲ್ ಆಗಲಿ. ಓಕೆ ಫ್ರೆಂಡ್ಸ್, ಇದು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಪಾಸ್ತಾ. ನೋಡಿ ಫ್ರೆಂಡ್ಸ್, ತುಂಬ ಸಾಫ್ಟ್ ಆಗಿದೆ ನೋಡಿ. ನೋಡಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ತೇನೆ. ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಸ್ಟ್ರೈನ್ ಮಾಡ್ಕೊಳ್ಳುವ. ನೋಡಿ ಉದುರಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಓಕೆ, ನಾವೀಗ ಮಸಾಲ ರುಬ್ಕೊಳ್ಳುವ. ಓಕೆ ಫ್ರೆಂಡ್ಸ್, ನೋಡಿ ಕೂಲ್ ಆಗಿದೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ನೋಡಿ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ.
ಓಕೆ ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ತೇನೆ. ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಒಳ್ಳೆದಿರ್ತದೆ. ಹಾಗೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್, ಆಯಿತಾ. ರುಬ್ಲಿಕ್ಕೆ ಸ್ವಲ್ಪ ಹಾಕ್ಕೊಳ್ತೇನೆ. ಇದು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಯ್ತಾ. ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಹೀಗೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. ಆಗ ನಾನು ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಅದೇ ಪ್ಯಾನೇ ಇಟ್ಕೊಂಡಿದ್ದೇನೆ. ಈಗ ಸ್ವಲ್ಪ ಬಟರ್ ಆ್ಯಡ್ ಮಾಡ್ತೇನೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಫ್ರೆಂಡ್ಸ್, ಈ ಪೇಸ್ಟನ್ನು ಹಾಕ್ಕೊಳ್ತೇನೆ, ಪಂಪ್ಕಿನ್ ಪೇಸ್ಟ್. ನೋಡಿ ಫ್ರೆಂಡ್ಸ್, ಬಬಲ್ಸ್ ಬರ್ತಾ ಇದೆ ನೋಡಿ ಅಲ್ವಾ. ನಿಮಗೆ ತುಂಬ ತಿಕ್ ಅನಿಸಿದರೆ ಸ್ವಲ್ಪ ಹಾಲು ಹಾಕ್ಕೊಳ್ಬೋದು. ಮತ್ತು ನಾವು ಇದು ಪಾಸ್ತಾ ಬೇಯಿಸಿದಂಥ ವಾಟರ್ ಇದೆಯಲ್ವಾ, ಅದು ಕೂಡ ನೀವು ಸ್ವಲ್ಪ ಹಾಕ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಾವೀಗ ಮಸಾಲೆ ಆ್ಯಡ್ ಮಾಡುವ. ನೋಡಿ, ಬಬಲ್ಸ್ ಬರ್ತಾ ಇದೆ. ಈ ಹಂತದಲ್ಲಿ ನಾವು ಮಸಾಲೆ ಆ್ಯಡ್ ಮಾಡುವ. 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೇನೆ ಫ್ರೆಂಡ್ಸ್. 1 ಟೀ ಸ್ಪೂನ್ ಒರಿಗೇನೋ ತಗೊಂಡಿದ್ದೇನೆ. 1/4 ಟೀ ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್ ತಗೊಂಡಿದ್ದೇನೆ. ಬಿಳಿ ಕಾಳು ಮೆಣಸು ಪೌಡ್ರು ಹಾಕ್ತೇನೆ. ಒಂದು 3 ನಿಮಿಷ ಹೀಗೆ ಫ್ರೈ ಮಾಡಿಕೊಳ್ಳುವ. ಅದು ಚಿಲ್ಲಿ ಫ್ಲೇಕ್ಸ್ ಹಸಿ ಸ್ಮೆಲ್ ಹೋಗುವವರೆಗೆ. ಓಕೆ, ಈಗ ನಮ್ಮ ಪಾಸ್ತಾ ಆ್ಯಡ್ ಮಾಡುವ. ಪಾಸ್ತಾ ಹಾಕ್ತೇನೆ. ಚೀಸ್ ಕೂಡ ಮೆಲ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಸ್ವೀಟ್ ಪಂಪ್ಕಿನ್ ಪಾಸ್ತಾ ರೆಡಿಯಾಗಿದೆ ನೋಡಿ. ಎಷ್ಟು ಕ್ರೀಮಿಯಾಗಿ, ಎಷ್ಟು ಟೇಸ್ಟಿಯಾಗಿ ಬರ್ತದೆ ಗೊತ್ತುಂಟಾ. ಉಪ್ಪು ಚೆಕ್ ಮಾಡ್ಕೊಳ್ಳಿ. ನಾವು ಹೇಗೂ ಪಾಸ್ತಾಕ್ಕೆ ಉಪ್ಪು ಸೇರಿಸಿದ್ದೇವೆ. ಒಂದು ಸೇರಿ ಚೆಕ್ ಮಾಡ್ಕೊಂಡು ಚೂರು ಹಾಕ್ಕೊಳ್ಬಹುದು. ಅಂದರೆ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬಹುದು. ನಾನು ಹಾಕಿದ್ದು ಕರೆಕ್ಟ್ ಇದೆ, ಅದಕ್ಕೆ ನಾನು ಹಾಕ್ಕೊಳ್ಳಿಲ್ಲ ಉಪ್ಪು. ಆಗಲೇ ಸೇರಿಸಿದ್ದೆ, ಕರೆಕ್ಟ್ ಇದೆ ನೋಡಿ ಫ್ರೆಂಡ್ಸ್. ಇದು ಚೀಸ್ ಮೆಲ್ಟ್ ಆದಮೇಲೆ ಜಾಸ್ತಿ ಏನು ಇಡಬೇಕಂತ ಇಲ್ಲ, ಯಾಕೆಂದರೆ ಪಾಸ್ತಾನೂ ಬೆಂದಿರ್ತದೆ, ಮಸಾಲೆ ಎಲ್ಲ ಬೆಂದಿರ್ತದಲ್ಲೋ, ಹಾಗಾಗಿ. ಓಕೆ, ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಎಮ್ಮಿ ಪಾಸ್ತಾ ರೆಡಿಯಾಗಿದೆ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಇಷ್ಟ ಆಗ್ತದೆ. ಮಕ್ಕಳಿಗಂತೂ ತುಂಬ ಹೆಲ್ದಿ. 1 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಕೊಡ್ಬೋದು ನೋಡಿ. ತುಂಬ ಚೆನ್ನಾಗಿರ್ತದೆ. ತುಂಬ ಚಿಕ್ಕ ಮಕ್ಕಳಿಗೆ ಬೇಡ, 1 ವರ್ಷ ಆದ ಮಕ್ಕಳಿಗೆ ಕೊಡ್ಬೋದು. ತುಂಬ ಹೆಲ್ದಿ, ವೆಯ್ಟ್ ಗೇನ್ ಆಗುವಂಥ ಒಂದು ಇದು. ಪಂಪ್ಕಿನಲ್ಲಿ ವೆಯ್ಟ್ ಗೇನ್ ಮಾಡ್ತದೆ ಪಂಪ್ಕಿನ್ ತಿಂದರೆ. ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಸ್ವೀಟ್ ಪಂಪ್ಕಿನ್ ತುಂಬ ಒಳ್ಳೆಯದು. ಫೈಬರ್ ಅಂಶ ಎಲ್ಲ ರಿಚ್ ಆಗಿದೆ ಅಲ್ವಾ. ಹಾಗೆ ಪನ್ನೀರ್ ಸೇರಿಸಿದ್ದೇವೆ, ತುಂಬ ಒಳ್ಳೆಯದು ಮಕ್ಕಳಿಗೆ. ಸ್ಟವ್ ಆಫ್ ಮಾಡ್ತೇನೆ, ಸರ್ವ್ ಮಾಡೋಣ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡ್ತೇನೆ.